ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತಿ ರೋಹಿತ್. ಈ ವಿಡಿಯೋದಲ್ಲಿ ನಾನು ಮಹೇಂದ್ರ ಅವರದು ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಇಲ್ಲಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನಾವಿದನ್ನು ಹಾಕ್ಸ್ಕೊಂಡು 15 ಡೇಸ್ ಆಯಿತು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಇದ್ರದ್ದು ಕಾಸ್ಟ್ ಬಂದು ನಮಗೆ 33,000 ಸಮಥಿಂಗ್ ಆಯಿತು. ಅಂದರೆ 28,000ಗೆ ಈ ವಾಟರ್ ಟ್ಯಾಂಕ್ ಮತ್ತು ಇದು ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ಸ್ 25 ಪೀಸ್ ಇದೆ, ಅದು ಮತ್ತು ಸ್ಟ್ಯಾಂಡ್ ಹಿಂದ್ಗಡೆ ಕನೆಕ್ಟ್ ಮಾಡಿರೋ ಸ್ಟ್ಯಾಂಡ್ ಇಷ್ಟು 28,000 ಆಯಿತು. ನಾವು ಎಕ್ಸ್ಟ್ರಾ ಪೈಪು ಕನೆಕ್ಷನ್ಗೆ ಅಂತ ತರಿಸ್ಕೊಂಡ್ವಿ, ಅದು 4,000 ಪ್ಲಸ್ ಆಯಿತು. ಆಮೇಲೆ 800 ಪ್ಲಂಬಿಂಗ್ ಚಾರ್ಜ್ ಅಂತ ಕೊಟ್ವಿ. ನೋಡ್ಬೋದು ಇಲ್ಲಿ ಈ ಎಂಡಿಂದ ಕೋಲ್ಡ್ ವಾಟರು ಟ್ಯಾಂಕಿಗೆ ಎಂಟರ್ ಆಗುತ್ತೆ. ಅಂದರೆ ಸಿಂಟೆಕ್ಸಿಂದ ಕೋಲ್ಡ್ ವಾಟರ್ ಬಂದು ಈ ಟ್ಯಾಂಕ್ಗೆ ಇಲ್ಲಿ ಎಂಟರ್ ಆಗುತ್ತೆ. ಈ ಎಂಡಲ್ಲಿ ಆಪೋಸಿಟ್ ಎಂಡಲ್ಲಿ ಹಾಟ್ ವಾಟರ್ ನಮಗೆ ಏನಾಗುತ್ತೆ, ಮನೆಗೆ ಸಪ್ಲೈ ಆಗುತ್ತೆ. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅನ್ನೋ ವಿಡಿಯೋ ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ನಾನು ನಿಮಗೆ. ಇದು ವರ್ಕ್ ಆಗೋದು ಯಾವ ಪ್ರಿನ್ಸಿಪಲ್ ಮೇಲಂದರೆ, ಈಗ ಹಾಟ್ ವಾಟರ್ ಡೆನ್ಸಿಟಿ ಕಡಿಮೆ ಇರುತ್ತೆ ಅಲ್ವಾ, ಸೊ ಕಾದಂಥ ನೀರು ಆ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ. ಮೀನ್ಸ್ ಕೋಲ್ಡ್ ವಾಟರ್ ಕೆಳಗಡೆ ಇರುತ್ತೆ, ಹಾಟ್ ವಾಟರ್ ಮೇಲ್ಗಡೆ ಇರುತ್ತೆ. ಅದು ಇನ್ನೊಂದು ಎಂಡ್ ಮುಖಾಂತರ ನಮಗೆ ಸಪ್ಲೈ ಆಗುತ್ತೆ. ಫಸ್ಟ್ ನೋಡಿ ಇಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದು ನೋಡಿ ಇಲ್ಲಿ ಬಿಫೋರ್ ದ್ಯಾಟ್ ಆ ಪೈಪ್ ಟ್ಯೂಬ್ಸ್ನ ಕನೆಕ್ಟ್ ಮಾಡೋಕ್ಕೂ ಮುಂಚೆ ವಾಟರ್ ಟ್ಯಾಂಕ್ ಯಾವ ಥರ ಇರುತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಪ್ ಹಾಕಿದ್ದೀನಿ. ಹಾಗೆ ಆ ಟ್ಯೂಬ್ಸ್ನ ಕನೆಕ್ಟ್ ಮಾಡ್ತಾರೆ, ಈ ಥರ ಕನೆಕ್ಟ್ ಮಾಡಿಕೊಡ್ತಾರೆ ಅನ್ನೋದನ್ನ ಇಲ್ಲಿ ಹಾಕಿದ್ದೀನಿ ನಿಮಗೆ. ನೋಡಿ, ಫಸ್ಟು ಸಿಂಟೆಕ್ಸಿಂದ ನೀರು ಏನಾಗುತ್ತೆ, ಈ ಸ್ಟೀಲ್ ಟ್ಯಾಂಕಿಗೆ ಸಪ್ಲೈ ಆಗುತ್ತೆ. ಸ್ಟೀಲ್ ಟ್ಯಾಂಕಿಂದ ETC ಟ್ಯೂಬ್ಸ್ಗೆ ಎಂಟರ್ ಆಗುತ್ತೆ ನೀರು. ಇಲ್ಲೇನಾಗುತ್ತೆ, ಇದು ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ವಾಟರ್ ಹೀಟ್ ಆಗುತ್ತೆ ಮತ್ತು ಸ್ಟೀಲ್ ಟ್ಯಾಂಕ್ಗೆ ಹೋಗುತ್ತೆ. ಅಂದರೆ ಕೋಲ್ಡ್ ವಾಟರ್ ಕೆಳಗಡೆ ಇರುತ್ತೆ, ಹಾಟ್ ವಾಟರ್ ಮೇಲ್ಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಅಂದರೆ ಹೇಳ್ದಾಗೆ ಹಾಟ್ ವಾಟರ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಅದು ಮೇಲ್ಗಡೆ ಸ್ಟೋರ್ ಆಗುತ್ತೆ. ಆಯಿತಾ. ಆಪೋಸಿಟ್ ಎಂಡಲ್ಲಿ ಕನೆಕ್ಷನ್ ಇದೆ, ಆ ಕನೆಕ್ಷನಲ್ಲಿ ಹಾಟ್ ವಾಟರು ನಮಗೆ ಮನೆಗೆ ಸಪ್ಲೈ ಆಗುತ್ತೆ. ನೋಡ್ಬೋದು ಇಲ್ಲಿ ಟ್ಯಾಂಕು ಸ್ಟೀಲ್ ಟ್ಯಾಂಕ್ ಆಗಿರೋದ್ರಿಂದ ಇದು ಹೈ ಡೆನ್ಸಿಟಿ ಮತ್ತು ಹೈ ಪ್ರೆಷರ್ನ ಹೋಲ್ಡ್ ಮಾಡ್ಕೊಳುತ್ತೆ ಇದು. ಹಾಗಾಗಿ ಆಮೇಲೆ ಡ್ಯೂರಬಿಲಿಟಿ ಕೂಡ ಜಾಸ್ತಿ ಇದೆ. ನೋಡ್ಬೋದು ಇದು 275 ಲೀಟ್ರ್ ಪರ್ ಡೇ ಕೆಪಾಸಿಟಿ ಇರುವಂಥ ವಾಟರ್ ಹೀಟರ್ ಇದು. ನೋಡ್ಬೋದು ಇದು ಹಾಟ್ ವಾಟರು ಮನೆಗೆ ಸಪ್ಲೈ ಆಗೋದು. ಇದು ನಾವು ಸುಮಾರು ಪೈಪ್ ಕನೆಕ್ಷನ್ ತೊಗೊಂಡಿದ್ವಿ, ಅಂದರೆ 3 ಬಾತ್ರೂಮ್ಗೂ ಸಪ್ಲೈ ಆಗೋಷ್ಟು ಪೈಪ್ ಕನೆಕ್ಷನ್ನ ನಾವು ತೊಗೊಂಡಿದ್ದೀವಿ. ಈ ಪೈಪಲ್ಲಿ ನಮ್ಮ 2 ಬಾತ್ರೂಮ್ಗೂ ನೀರು ಸಪ್ಲೈ ಆಗುತ್ತೆ. ಇನ್ನೊಂದು ಕನೆಕ್ಷನಲ್ಲಿ 3rd ಬಾತ್ರೂಮ್ಗೆ ನೀರು ಸಪ್ಲೈ ಆಗುತ್ತೆ. ವಾಟರ್ ಅಂತೂ ಎನಿ ಟೈಮ್ ಡೇ ಫುಲ್ಲು ವಾಟರ್ ನಮಗೆ ಸಿಗುತ್ತೆ. ಸಮ್ಮರಲ್ಲಿ ನೀವು ಬಿಸಿನೀರಿಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ, ಬಟ್ ವಿಂಟರ್ ಮತ್ತು ರೈನಿ ಸೀಸನಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡ್ಬೋದು ಇಲ್ಲಿ 3rd ಬಾತ್ರೂಮ್ಗೆ ಕನೆಕ್ಷನ್ ಹೋಗಿರೋದು ಇದು. ಹಾಗೆ ಇದಕ್ಕೆ ಏರ್ ವೆಂಟ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಇದು ಸೋಲಾರ್ ಇದು ವಾಟರ್ ಟ್ಯಾಂಕಿಂದ ಬಂದಿರೋದು, ಇದು ಏರ್ ವೆಂಟ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಪ್ರೆಷರ್ ವಾಟರ್ದು ಪ್ರೆಷರ್ ಅಲ್ಲಿ ರಿಲೀಸ್ ಆಗುತ್ತೆ. ನೋಡ್ಬೋದು ಇಲ್ಲಿ. ಹಾಗಾಗಿ ಏನೂ ಇಲ್ಲಿ ಡ್ಯಾಮೇಜ್ ಏನೂ ಆಗಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಕ್ಲಿಪ್ನ ನಾನು ಇಲ್ಲಿ ಹಾಕಿದ್ದೀನಿ. ನೋಡ್ಬೋದು ಇಲ್ಲಿ ಟ್ಯಾಂಕಿಂದ ಕೋಲ್ಡ್ ವಾಟ್ರು ಯಾವುದಕ್ಕೆ ಎಂಟರ್ ಆಗುತ್ತೆ, ವಾಟರ್ ಹೀಟ್ರಿಗೆ ಆಗುತ್ತೆ. ವಾಟರ್ ಹೀಟ್ರಿಂದ ಟ್ಯೂಬ್ಸ್ಗೆ ಹೋಗುತ್ತೆ, ಟ್ಯೂಬ್ಸಿಂದ ವಾಟರ್ ಹೀಟ್ರಿಗೆ ಹೋಗಿ ಸಪ್ಲೈ ಆಗುತ್ತೆ ಮನೆಗೆ. ಇದು ಆ್ಯಂಗಲ್ ವಾಲ್ವ್ ಅಂತ ಕರಿತೀವಿ. ಇದನ್ನ ನಾವು ಬಾತ್ರೂಮಲ್ಲಿ ನೀರು ಕನೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತೀವಿ. ಸೋಲಾರ್ ನೀರು ಬರಬೇಕು, ಹಾಗೆ ಗೀಝರ್ ನೀರು ಬರಬೇಕು ಅಂದರೆ ಈ ವಾಲ್ವ್ ನಾವು ಹಾಕ್ಸ್ಕೊತೀವಿ. ಯಾವಾಗ ಎನಿ ಟೈಮ್ ನಮಗೆ ಸೋಲಾರ್ ನೀರೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮ್ ಟೈಮ್ಸ್ ನಾವು ಗೀಝರ್ನು ಬಳಸಬೇಕಾಗತ್ತೆ, ಆವಾಗ ಇದು ಬೇಕಾಗುತ್ತೆ. ಇದು ಅದಕ್ಕೋಸ್ಕರ ಇದನ್ನ ಕನೆಕ್ಟ್ ಮಾಡ್ತಾರೆ. ನಾವು ತರಿಸ್ಕೊಂಡಿದ್ದಂಥ ಮೆಟೀರಿಯಲಲ್ಲಿ ಕೆಲವೊಂದು ಇಲ್ಲಿ ಶೋ ಮಾಡ್ತಾ ಇದ್ದೀನಿ. ಇದು ಬೆಂಡ್ ಪೈಪು, ಹಾಗೆ ಅದು ಕ್ಲ್ಯಾಂಪ್ಸ್, ಅವು ಹಾಗೆ ಸ್ಕ್ರೂಸು, ಮತ್ತು ವಾಟರ್ ಲೀಕ್ ಆಗದೆ ಇರೋದಕ್ಕೆ ಸುತ್ತೋದಕ್ಕೆ ಅಂತ ಅದು ಟೇಪು, ಆ್ಯಂಗಲ್ ವಾಲ್ವ್, 2 ಆ್ಯಂಗಲ್ ವಾಲ್ವ್ ಬೇಕಾಯಿತು. ಅದನ್ನ ಏನಕ್ಕೆ ಹೆಂಗೆ ಬಳಸ್ಕೊಂಡಿದ್ದೀವಿ ಅನ್ನೋ ಕ್ಲಿಪ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ. ನಾವು ಇಷ್ಟೆಲ್ಲ ಮೆಟೀರಿಯಲ್ ತರಿಸ್ಕೊಳ್ಳೋಕ್ಕೆ 4,000 ಪ್ಲಸ್ ಆಯಿತು. ಅದರ ಡೀಟೇಲು ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಇರುತ್ತೆ, ಬಟ್ ನಾವು ಪರ್ಚೇಸ್ ಮಾಡಿದ ಸ್ಟೋರಲ್ಲಿ ಎಷ್ಟು ರೇಟ್ ಆಯಿತು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ. ಇದು ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗಿದ್ದು. ನಾವೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಅವನು ನಮಗೆ ಇದನ್ನೆಲ್ಲ ಹಾಕಿ ಕನೆಕ್ಟ್ ಮಾಡ್ಕೊಳ್ತಾರೆ. ನೋಡ್ಬೋದು ಇಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಗಲ್ ವಾಲ್ನ ಯಾವ ಥರ ಕನೆಕ್ಟ್ ಮಾಡಿದ್ದಾರೆ ಅನ್ನೋ ಕ್ಲಿಪ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಸೋಲಾರು ಮತ್ತು ಗೀಝರು ಎರಡಕ್ಕೂ ಕೂಡ ಬರಬೇಕು. ಯಾವ್ದು ಬೇಕಾದ ಟೈಮಲ್ಲಿ ನಾವು ಅದನ್ನ ಕನೆಕ್ಷನ್ ತಿರುಗಿಸ್ಕೋಬೇಕಷ್ಟೇ. ನಾವು ಪರ್ಚೇಸ್ ಮಾಡಿದ ಸ್ಟೋರಲ್ಲಿ ಯಾವುದೆಲ್ಲ ಬ್ರ್ಯಾಂಡ್ಸ್ ಇತ್ತು ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಾವು ಮಹೇಂದ್ರನ ಚೂಸ್ ಮಾಡಿದ್ವಿ ಅಷ್ಟೇ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಇದು ETC ಟ್ಯೂಬಲ್ಲಿ ಹೇಗೆ ಉಪ್ಪು ಕಟ್ಟುತ್ತೆ
ವಾಟರ್ ಹಾರ್ಡ್ನೆಸ್ ಜಾಸ್ತಿ ಆದಾಗ ಈ ಥರ ಸಮಸ್ಯೆ ಆಗುತ್ತೆ. ಆವಾಗ ಆ ವಾಟರು ಬೇಗ ಬಾಯ್ಲ್ ಆಗೋಲ್ಲ, ಅದೊಂದು ಸಮಸ್ಯೆ ಆಗುತ್ತೆ. ಅದನ್ನು ನಾವು ಸರ್ವಿಸ್ ಸೆಂಟರ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಹಾಗಾಗಿ ಸರ್ವಿಸ್ ಸೆಂಟರ್ ಯಾವ್ದು ನಿಮಗೆ ನಿಯರ್ ಬೈ ಇದೆ ಆ ಬ್ರ್ಯಾಂಡ್ನ ಹಾಕ್ಸ್ಕೊಂಡಷ್ಟು ನಿಮಗೆ ಬೆನಿಫಿಟ್ ಇದೆ ಅಂತ ನಾನು ಹೇಳ್ತೀನಿ. ನೋಡ್ಬೋದು ಇದು ಸೋಲಾರು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ. ಬಟ್ ಇದು 100% ಸೋಲಾರ್ ಎನರ್ಜಿನ ಬಳಸ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಯಾವುದೇ ಲಾಸ್ ಇಲ್ಲ. ವಿಂಟರ್ ಸೀಸನ್, ರೈನಿ ಸೀಸನಲ್ಲಿ ಸ್ವಲ್ಪ ವಾಟರ್ ಬಿಸಿ ನೀರು ಸಿಗಲ್ಲ ಅನ್ನೋದು ಬಿಟ್ಟರೆ ಸಮ್ಮರ್ ಸೀಸನಲ್ಲಂತೂ ಯಾವುದೇ ಸಮಸ್ಯೆ ಇಲ್ಲ. ವಿಂಟರ್ ಮತ್ತು ರೈನಿ ಸೀಸನಲ್ಲಿ 2 days ಒನ್ಸ್ ಬಳಸಿದಾಗ ಅಷ್ಟೇನು ಸಮಸ್ಯೆ ಆಗಲ್ಲ. ಬಟ್ ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ಸಮ್ಮರ್ ಸೀಸನಲ್ಲಿ ತುಂಬಾ ನೀರು ಕಾಯ್ತಾ ಇರುತ್ತೆ. 15 days ನಾವೇನಾರ ಮನೇಲಿಲ್ಲ ಬಳಸ್ತಾ ಇಲ್ಲ ಅಂದಾಗ ನೀವು ಅದಕ್ಕೆ ಮೆಷರ್ಸ್ ತೊಗೋಬೇಕಾಗತ್ತೆ. ಅಂದರೆ ಆ ಟ್ಯೂಬ್ಸ್ನ ನೀವು ಯಾವ್ದಾದ್ರು ಒಂದು ದಪ್ಪ ಬೆಡ್ಶೀಟಲ್ಲಿ ಕವರ್ ಮಾಡಿಬಿಡಿ. ಯಾಕಂದರೆ ನೀರು ಮತ್ತೆ ಬಾಯ್ಲ್ ಆದಷ್ಟು ಅದೇನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅಂತ ಮತ್ತೆ ನೀವು ಪೇ ಮಾಡಿ ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ. ಇದೊಂದು ಟಿಪ್ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.